ಬಿಡದಿ ಟೌನ್ಶಿಪ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಡದಿ ಟೌನ್ಶಿಪ್ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ. ಸದ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ದಾಖಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇದರ ಕಿಂಗ್ ಪಿನ್ ನಾನೇ ಅಂತ ಒಪ್ಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈ ಕುರಿತಂತೆ ಅಪ್ಡೇಟ್ಸ್ ಇದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ದಾಖಲೆ ಅಸ್ತ್ರವನ್ನ ಈಗ ಪ್ರಯೋಗ ಮಾಡಿರುವಂತದ್ದು. ಎಚ್.ಡಿ.ಕೆ ರಾಜಕೀಯ ಸಮರಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು. ನೋಡಿ, ಟೌನ್ಶಿಪ್ ಮಾಡೋಕೆ ಅನುಮತಿ ಕೊಟ್ಟಿದ್ದು ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಪಿತಾಮಹ ಅಂತ ನನ್ನನ್ನ ಕರೀತಾ ಇದ್ದಾರಲ್ಲ, ಬಿಡದಿ ಸೇರಿ 5 ಟೌನ್ಶಿಪ್ ನಿರ್ಮಾಣಕ್ಕೆ ನಾನು ಮುಂದಾಗಿರೋದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ. 2006ರಲ್ಲಿ ಸಿಎಂ ಆಗಿದ್ದಾಗ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿರೋದು ನಿಜ, ನಾನೇ ಅದರ ಪಿತಾಮಹ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಈ ಹಸಿರು ಸೇನೆಯಿಂದ ಪ್ರಸ್ತುತ ಬೆಂಗಳೂರಿನ ಬಿಡದಿ ಬಳಿ ತೀವ್ರ ಸ್ವರೂಪದ ಪ್ರತಿಭಟನೆ ನಡೀತಾ ಇದೆ, ಬೈಕ್ ರ್ಯಾಲಿ ನಡೀತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದ ಬೃಹತ್ ಬೆಂಗಳೂರು ಸಮಗ್ರ ಟೌನ್ಶಿಪ್ ಯೋಜನೆಯಡಿ ರೈತರು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿಬಿಟ್ಟು ಸಾವಿರಾರು ರೈತರು ಒಗ್ಗೂಡಿ ಈಗ ಬೈರಮಂಗಲ ಚಲೋ ಹೆಸರಿನಲ್ಲಿ ಬೈಕ್ ರ್ಯಾಲಿ ಹಾಗೂ ಬೃಹತ್ ಹೋರಾಟವನ್ನೇನೋ ಮಾಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಏನು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಈ ಟೌನ್ಶಿಪ್ ಪಿತಾಮಹ ಅಂತ ಹೇಳಿ ಕರೀತಾ ಇದ್ರು. ಆ ಕುರಿತಂತೆ ನಮಗೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಸುದ್ದಿಗೋಷ್ಠಿಯ ನಂತರ. ಮುಖ್ಯಮಂತ್ರಿ ಆಗಿದ್ದು ನಾನೇ, ಹಾಗಾಗಿ ಜಿಬಿಎ ವತಿಯಿಂದ 2006ರಲ್ಲಿ ಕೆಲವು ಹಳ್ಳಿಗಳಲ್ಲಿ ಟೌನ್ಶಿಪ್ ಮಾಡೋಕೆ ಅಧಿಸೂಚನೆ 2006ರಲ್ಲಿ ನಾನು ಕೊಟ್ಟಿದ್ದೆ. 2006ರ ಡಾಕ್ಯುಮೆಂಟೇಶನ್ಗೆ ಪ್ರೇರಣೆಯಾಗಿತ್ತು. 2005ರಲ್ಲಿ ESEZ ಕಾಯ್ದೆಯ ಆಕ್ಟ್ ರೂಪುರೇಷೆಗಳು ಯೋಜನೆ ಅಡಿ ಭೂಮಿಗಳನ್ನ ಗೈಡ್ಲೈನ್ ನೀಡಲಾಗಿತ್ತು. ಹಾಗಾಗಿ 2006ರಲ್ಲಿ ಪುನರಾನುಮತಿ ಪಡೆಯದೆ ಅನುಮೋದನೆ ಮಾಡಿರೋದಲ್ಲ, ಇದು ಜಿಬಿಎ ಆದೇಶದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹಾರೋಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದು ಕೈಗಾರಿಕೆಗಳ ಅಭಿವೃದ್ಧಿ. ಜೊತೆಗೆ ಈ ಜುಲೈ ಅಧಿವೇಶನ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಧರ್ಮೇಂದ್ರ ಸಿಂಗ್ ನೇತೃತ್ವದಲ್ಲಿ ಇದು ಚರ್ಚೆಯಾಗಿತ್ತು. ನೋಡಿ, 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡುವಂತ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ. ಆಗಿನ ಕಾಲದ ಧರ್ಮಸಿಂಗ್ ಆಗಿರ್ಬೋದು, ಹಾಗೆ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ, ಇದೇ ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಇದು ಗ್ರೀನ್ ಝೋನ್, ರೆಡ್ ಝೋನ್ ಬಗ್ಗೆ ಕೆಲವು ಬೆಂಗಳೂರಿನ ಸುತ್ತಮುತ್ತ ಭೂಮಿಗಳಿಗೆ ಇದು ಏನು ರೆಡ್ ಸಮ ಮಾಡಲಾಗಿತ್ತು, ಬರಡು ಭೂಮಿ ಮತ್ತು ಫಲವತ್ತಾದ ಭೂಮಿಗಳಿಗೆ ನೀಡಲಾಗಿತ್ತು. ಹಾಗಾಗಿ 2018ರಲ್ಲಿ ಮಾಗಡಿಯ 38 ಹಳ್ಳಿಗಳಲ್ಲಿ ಇಲ್ಲಿ 9,000 ಎಕರೆ ಪರಮೇಶ್ವರ್ ಜೊತೆ ಮಾತುಕತೆಯಾಗಿತ್ತು. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಜೊತೆ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಏನಿವತ್ತು ಟಗ್ ಆಫ್ ವಾರ್ ನಡೀತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಡಿ.ಕೆ. ಶಿವಕುಮಾರ್ ಹರಿಹಾಯ್ತಲೇ ಬಂದಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಇಲ್ಲಿ ಜೆಡಿಎಸ್ ಹಾಗೆ ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಇಬ್ರು ಬಿಡ್ತಾ ಇಲ್ಲ ಅನ್ನುವಂತಹ ಮಾತು. ಹಾಗಾಗಿ ಇದನ್ನ ಶುರು ಮಾಡಿದ್ದ ಎಚ್.ಡಿ. ಕುಮಾರಸ್ವಾಮಿ. ಸೊ ಇದರ ಕಿಂಗ್ ಪಿನ್ ನೀವೇ ಅನ್ನುವಂತಹ ಮಾತನ್ನು ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರೆಸ್ ಮೀಟ್ ನ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. 2007ರಲ್ಲಿ ನಾನು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಬಂದಾಗ ಅಂದಿನ ಧರ್ಮಸಿಂಗ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಜೊತೆಗೆ ನೀವು ಡಿ.ಕೆ. ಶಿವಕುಮಾರ್, ನೀವ್ ಯಾಕೆ ನನಗೆ ಅನುಮತಿ ಕೊಟ್ಟಿಲ್ಲ? ಅವಾಗ ನೀವೇ ತಡೆ ಹಿಡಿದ್ರಿ ಆ ಯೋಜನೆಯನ್ನ, ಈಗ ನೀವು ಯಾಕೆ ಮಾಡೋಕೆ ಹೊರಟಿದ್ದೀರಿ ಅನ್ನುವಂತ ಎಂಬರ್ಥ ಪ್ರಶ್ನೆಯಲ್ಲೂ ಕೂಡ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ಗೆ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಇನ್ನು ಬಹಳ ಯಥೇಚ್ಛವಾಗಿ ಕೇಳ್ಪಡ್ತಿರೋದು ಜೆಡಿಎಸ್ ಈಗ ಬಿಡದಿ ವಿಚಾರದಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿದೆ. ಇದು 2028ರ ರಾಜಕೀಯ ವಲಯದಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ 2028ರಲ್ಲಿ ದೋಸ್ತಿ ಪಕ್ಷ ಅಂತ ಏನು ಗುರುತಿಸಿಕೊಂಡಿದೆ, ಈಗ ಬಿಜೆಪಿ ಆಗಿರ್ಬೋದು, ಜೊತೆಗೆ ಜೆಡಿಎಸ್ ಆಗಿರ್ಬೋದು, ಎರಡೂ ಪಕ್ಷ ಕೂಡ ಸ್ವತಂತ್ರವಾಗಿ ಏನಾದರೂ ಕಣಕ್ಕಿಳಿತಿದ್ಯಾ, ಈ ಪ್ರಶ್ನೆ ಕೂಡ ನಮಗೆ ಕೇಳಿ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಬಹಳಷ್ಟು ಒಂದು ಜರ್ದಿರುವಂತದ್ದು. ಈ ಕುರಿತಂತೆ ಅವರ ಎಲೆಕ್ಷನ್ ಟೈಮಲ್ಲಿ, ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಯೋಜನೆಗೆ ಇವರು ಅನುಮತಿ ಕೊಡದೇ ಇರುವಂತದ್ದು, ಈ ಎಲ್ಲ ಆಯಾಮದಲ್ಲೂ ಕೂಡ. ಜೊತೆಗೆ ಕೌಂಟರ್ ಅಟ್ಯಾಕ್, ಇಲ್ಲಿ ಡಿ.ಕೆ. ಹೇಳ್ತಾರೆ ನೀವೇ ಬಿಡದಿ ಯೋಜನೆಯ ಪಿತಾಮಹ ಅಂತ. ಎಲ್ಲ ಕುರಿತಂತೆ ಎಚ್.ಡಿ.ಕೆ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ನೋಡ್ಕೊಂಬೋಣ. ಈ ಪ್ರಾಜೆಕ್ಟ್ನ ವಿಷಯದಲ್ಲಿ ಈಗಾಗಲೇ ಒಂದು ಸುದೀರ್ಘವಾಗಿ ಯಾವ ಹಂತದಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಸ್ನೇಹಿತರಿಗೆ ಕಾಪಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದಿರಲಿ ಅದು ಆಮೇಲೆ ಹೇಳ್ತಾರೆ. ಯಾಕೆಂದರೆ ಕೆಲವು ಪತ್ರಿಕೆಗಳಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು
ಪ್ರಮುಖವಾದಂಥ ಅಂಶ ಇಲ್ಲಿ. ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಪ್ಪ, ಅದ್ರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲ, ಒಂದು ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಒಂದು ಭಾಗ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ದಾರೆ. ಇಟ್ಗಳಿದೆ ಇಲ್ಲಿ ಬ್ರದರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಿನಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ನಾನೇ ಮುಖ್ಯಮಂತ್ರಿ ಅವತ್ತು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ? ನಂದಗುಡಿ ಹೋಬಳಿ, ಕಸಬಾ ಹೋಬಳಿ ರಾಮನಗರ, ಬಿಡದಿ ಹೋಬಳಿ ರಾಮನಗರ, ಸೋಲೂರು ಹೋಬಳಿ ಮಾಗಡಿ, ಸಾದ್ನೂರು ಹೋಬಳಿ ಕನಕಪುರ,